ನಮಸ್ಕಾರ ಸ್ನೇಹಿತರೆ ನಿಮಗೂ ಕೂಡ ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಒಂದು ನೋಟಿಫಿಕೇಶನ್ ಬಂದಿರಬಹುದು ಈ ರೀತಿ ಕ್ರಿಯೇಟ್ ಟು ರೀಚ್ ನ್ಯೂ ಫ್ಯಾನ್ಸ್ ICC Women's T20 World Cup is here and all of YouTube is watching. Post your cricket feeds, vlogs and BTC now to connect with the community and you could be featured on the YouTube homepage. New creators, share match day vibes or player looks, stay true to your style, just add a cricket player. Live it on YouTube ಅಂತ ಈ ರೀತಿ ಒಂದು ನೋಟಿಫಿಕೇಶನ್ ಬಂದಿದೆ. ಸೊ ಇದರ ಅರ್ಥ ಏನು? ಇದರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಏನು, ಯಾರಿಗೆ ಬಂದಿದೆ, ಇದರ ಪ್ರಯೋಜನ ಏನು, ನಾವು ಏನು ಮಾಡಬೇಕು, ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡ್ತಾ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇದು ಯಾವ ನೋಟಿಫಿಕೇಶನ್ ಇದು ಯಾಕೆ ಬಂದಿದೆ ಅಂದರೆ, ಮೊದಲು ಒಂದು ವಿಷಯ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಇದು ಯಾವುದೇ ಮಾನಿಟೈಸೇಷನ್ ಅಪ್ಡೇಟ್ ಅಲ್ಲ ಸ್ನೇಹಿತರೆ. ಇದು ಹೊಸ ಆದಾಯ ಯೋಜನೆಯೂ ಅಲ್ಲ. ಇದು ಯೂಟ್ಯೂಬ್ ಕಡೆಯಿಂದ ಕ್ರಿಯೇಟರ್ಗಳಿಗೆ ನೀಡಿರುವ ಒಂದು ವಿಶೇಷ ಅವಕಾಶ ಸ್ನೇಹಿತರೆ. ಪ್ರಪಂಚದಾದ್ಯಂತ ನಡೆಯುತ್ತಿರುವ ICC ವುಮೆನ್ಸ್ T20 ವರ್ಲ್ಡ್ ಕಪ್ ಸಮಯದಲ್ಲಿ ಹೆಚ್ಚು ಜನ ಕ್ರಿಕೆಟ್ ಸಂಬಂಧಿತ ವಿಷಯಗಳನ್ನು ನೋಡ್ತಾರೆ. ಆ ಸಮಯದಲ್ಲಿ ಜನರ ಆಸಕ್ತಿಯನ್ನು ಗಮನಿಸಿ ಕ್ರಿಯೇಟರ್ಗಳು ತಮ್ಮದೇ ರೀತಿಯ ಒರಿಜಿನಲ್ ಕಂಟೆಂಟ್ ಮಾಡಬಹುದು ಅಂತ ಯೂಟ್ಯೂಬ್ ಈ ನೋಟಿಫಿಕೇಶನ್ ಕಳುಹಿಸಿದೆ. ಹೋಮ್ ಪೇಜ್ನಲ್ಲಿ ಫೀಚರ್ ಅಂದರೆ ಏನು? ನೋಟಿಫಿಕೇಶನಲ್ಲಿ ಒಂದು ಪ್ರಮುಖ ಸಾಲು ಇದೆ, ಯು ಕುಡ್ ಬಿ ಫ್ಯೂಚರ್ಡ್ ಆನ್ ದ ಯೂಟ್ಯೂಬ್ ಹೋಮ್ ಪೇಜ್ ಅಂತ ಇದೆ. ಅಂದರೆ ನಿಮ್ಮ ವಿಡಿಯೋ ಅಥವಾ ಶಾರ್ಟ್ಸನ್ನು ಯೂಟ್ಯೂಬ್ ತನ್ನ ಹೋಮ್ ಪೇಜ್ನಲ್ಲಿ ಹೆಚ್ಚಿನ ಜನರಿಗೆ ತೋರಿಸುವ ಸಾಧ್ಯತೆ ಇರುತ್ತೆ. ಆದರೆ ಒಂದು ವಿಷಯ ನೆನಪಿಡಿ, ಇದು ಗ್ಯಾರಂಟಿ ಅಲ್ಲ. ವಿಡಿಯೋ ಹಾಕಿದರೆ ಹೋಮ್ ಪೇಜ್ಗೆ ಬಂದೇ ಬಿಡುತ್ತೆ ಅಂತ ಅಲ್ಲ. ಇದು ತಪ್ಪು ಕಲ್ಪನೆ. ಯೂಟ್ಯೂಬ್ ಕೇವಲ ಅವಕಾಶ ನೀಡ್ತಿದೆ. ಯಾವ ಒರಿಜಿನಲ್ ಕಂಟೆಂಟ್ ಚೆನ್ನಾಗಿದೆಯೋ, ಜನರು ಯಾವ ವಿಡಿಯೋಗಳನ್ನು ಹೆಚ್ಚು ನೋಡುತ್ತಿದ್ದಾರೆ, ಯಾವ ವಿಡಿಯೋಗಳು ಉತ್ತಮ ಎಂಗೇಜ್ಮೆಂಟ್ ಪಡೆಯುತ್ತಿವೆ ಎಂಬುದನ್ನು ಆಧರಿಸಿ ಕೆಲವು ವಿಡಿಯೋಗಳಿಗೆ ಹೆಚ್ಚಿನ ರೀಚ್ ಯೂಟ್ಯೂಬ್ ಕೊಡಬಹುದು. ಇನ್ನು ಕ್ರಿಕೆಟ್ ಅಂತ ಇದೆ. ಹಾಗಾದರೆ ಕ್ರಿಕೆಟ್ ಚಾನಲ್ ಇದ್ದರೆ ಮಾತ್ರ ಮಾಡಬೇಕಾ? ಇಲ್ಲ, ಹಾಗೇನೂ ಇಲ್ಲ. ನಿಮ್ಮ ಚಾನಲ್ ಕ್ರಿಕೆಟ್ ಚಾನಲ್ ಆಗಿರಬೇಕೆಂಬ ಅವಶ್ಯಕತೆ ಇಲ್ಲ. ಯೂಟ್ಯೂಬ್ ನೋಟಿಫಿಕೇಶನ್ನೇ ಒಂದು ಸಾಲು ಇದೆ, ಸ್ಟೇ ಟ್ರೂ ಟು ಯುವರ್ ಸ್ಟೈಲ್, ಜಸ್ಟ್ ಆ್ಯಡ್ ಎ ಕ್ರಿಕೆಟ್ ಪ್ಲೇಯರ್. ಅಂದರೆ ನಿಮ್ಮ ಈ ಚಾನಲ್ ಯಾವ ವಿಷಯದ್ದೇ ಆಗಿರಲಿ, ನಿಮ್ಮದೇ ಶೈಲಿಯನ್ನು ಉಳಿಸಿಕೊಂಡು ಕ್ರಿಕೆಟ್ಗೆ ಸಂಬಂಧಿಸಿದ ವಿಷಯದ ಬಗ್ಗೆ ವಿಡಿಯೋ ಸೇರಿಸ್ಬೋದು. ಯಾವ ಚಾನಲ್ಗಳು ಮಾಡ್ಬೋದು ಅಂದರೆ, ಉದಾಹರಣೆಗೆ ವ್ಲಾಗ್ ಚಾನಲ್, ಕುಟುಂಬದ ಜೊತೆ ಪಂದ್ಯ ನೋಡುತ್ತಿರೋ ವಿಡಿಯೋ, ಮ್ಯಾಚ್ ಡೇ ವ್ಲಾಗ್, ರಿಯಾಕ್ಷನ್ ವಿಡಿಯೋ, ಕುಕಿಂಗ್ ಚಾನಲ್, ಪಂದ್ಯ ನೋಡುತ್ತಾ ತಿನ್ನುವ ಸ್ನ್ಯಾಕ್ಸ್, ಕ್ರಿಕೆಟ್ ಸ್ಪೆಷಲ್ ರೆಸಿಪೀಸ್ ಅಂತ ಮಾಡ್ಬೋದು. ಫ್ಯಾಷನ್ ಚಾನಲ್, ಫೇವ್ರೆಟ್ ಪ್ಲೇಯರ್ ಇನ್ಸ್ಪೈರ್ಡ್ ಲುಕ್ ಅಂತ, ಮ್ಯಾಚ್ ಡೇ ಔಟ್ಫಿಟ್, ಟೆಕ್ ಚಾನಲ್, ಬೆಸ್ಟ್ ಆ್ಯಪ್ಸ್ ಟು ಫಾಲೋ ಲೈವ್ ಸ್ಕೋರ್ ಅಂತ ಮಾಡ್ಬೋದು. ಎಜುಕೇಷನ್ ಚಾನಲ್ ಇದ್ದರೆ ವುಮೆನ್ಸ್ ಕ್ರಿಕೆಟ್ ಬಗ್ಗೆ ಮಾಹಿತಿ. ಕ್ರಿಯೇಟರ್ ಚಾನಲ್ ಈ ನೋಟಿಫಿಕೇಶನ್ ಬಗ್ಗೆ ವಿವರಿಸೋ ವಿಡಿಯೋ ಮಾಡ್ಬೋದು. ಹೀಗೆ ಯಾವುದೇ ಚಾನಲ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಯಾವ ರೀತಿಯ ವಿಡಿಯೋಗಳನ್ನು ಮಾಡಬಹುದು, ಕೆಲವು ಐಡಿಯಾಸ್ ನಾನು ಹೇಳ್ತೀನಿ ನೋಡಿ. ನನ್ನ ಫೇವ್ರೆಟ್ ತಂಡ ಯಾವುದು, ಈ ಬಾರಿ ಕಪ್ ಗೆಲ್ಲೋದು ಯಾರು, ಮ್ಯಾಚ್ ಡೇ ರಿಯಾಕ್ಷನ್ಸು, ವುಮೆನ್ಸ್ ಕ್ರಿಕೆಟ್ ಬಗ್ಗೆ ನಮಗೆ ಗೊತ್ತಿಲ್ಲದ ಸಂಗತಿಗಳು, ಬಿಹೈಂಡ್ ದ ಸೀನ್ಸ್, ಅಂದರೆ ನೀವು ವಿಡಿಯೋ ಹೇಗೆ ಮಾಡ್ತಿದ್ದೀರಾ ಅನ್ನೋದನ್ನು ತೋರಿಸ್ಬೋದು ಸ್ನೇಹಿತರೆ. ಸೊ ಇನ್ನು ಕಾಪಿರೈಟ್ ಬಗ್ಗೆ ಜಾಗ್ರತೆ ಇರಬೇಕು ಸ್ನೇಹಿತರೆ. ಇದು ತುಂಬ ಮುಖ್ಯ ಸ್ನೇಹಿತರೆ. ನೋಡಿ, ಭಾಳ ಜನರು ಇಲ್ಲಿ ತಪ್ಪು ಮಾಡ್ತಾರೆ. ಟಿವಿಯಲ್ಲಿ ಬರುತ್ತಿರುವ ಪಂದ್ಯವನ್ನು ಡೈರೆಕ್ಟ್ ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಗೆ ಅಪ್ಲೋಡ್ ಮಾಡಿಬಿಡ್ತಾರೆ ತಮ್ಮ ಚಾನಲ್ನಲ್ಲಿ. ಲೈವ್ ಪಂದ್ಯವನ್ನು ನೇರವಾಗಿ ಪ್ರಸಾರ ಮಾಡಬೇಡಿ. ಆಫಿಷಿಯಲ್ ಹೈಲೈಟ್ಸ್ ಕದ್ದು ಅಪ್ಲೋಡ್ ಮಾಡಬೇಡಿ. ಇದರಿಂದ ಕಾಪಿರೈಟ್ ಸ್ಟ್ರೈಕ್ ಬರುವ ಸಾಧ್ಯತೆ ಇದೆ. ಯಾವಾಗಲೂ ಒರಿಜಿನಲ್ ಕಂಟೆಂಟ್ ಮಾತ್ರ ಮಾಡಿ ಸ್ನೇಹಿತರೆ. ಉದಾಹರಣೆಗೆ ನಿಮ್ಮ ಅಭಿಪ್ರಾಯ ಹೇಳಿ, ಹಾಗೆ ನಿಮ್ಮ ರಿಯಾಕ್ಷನ್ಸ್ ಅದರಲ್ಲಿ ಕೊಡಿ, ನಿಮ್ಮ ವ್ಲಾಗ್ ಮಾಡಿ, ಹಾಗೆ ನಿಮ್ಮ ಪ್ರಿಡಿಕ್ಷನ್ ಕೊಡ್ಬೋದು, ನಿಮ್ಮ ಕಮೆಂಟ್ರಿ ಸ್ಟೈಲ್ನಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು ಸ್ನೇಹಿತರೆ. ಇವುಗಳನ್ನು ಮಾಡ್ಬೋದು ನೀವು. ಯೂಟ್ಯೂಬ್ ಏಕೆ ಈ ರೀತಿ ಕ್ಯಾಂಪೇನ್ ಮಾಡ್ತಿದೆ ಅಂದರೆ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ದೊಡ್ಡ ಇವೆಂಟ್ ಬಂದಾಗ ಜನರ ಆಸಕ್ತಿ ಒಂದು ವಿಷಯದ ಕಡೆನೇ ಹೆಚ್ಚಾಗಿರುತ್ತೆ. ನೀವು ಆವಾಗ ಕೇಳ್ತಿರ್ಬೋದು, ಟ್ರೆಂಡಿಂಗ್ ಟಾಪಿಕ್ ಮೇಲೆ ವಿಡಿಯೋ ಮಾಡಿ ಅಂತ ಹಲವರು ಹೇಳ್ತಾರೆ, ಬೇಗ ಚಾನಲ್ ರೀಚ್ ಆಗುತ್ತೆ, ವೈರಲ್ ಆಗುತ್ತೆ ಅಂತ. ಆ ಸಮಯದಲ್ಲಿ ಯೂಟ್ಯೂಬ್ ಜನರಿಗೆ ಸಂಬಂಧಿಸಿದ ಹೊಸ ಕ್ರಿಯೇಟರ್ಗಳನ್ನು ಪರಿಚಯಿಸಲು ಪ್ರಯತ್ನಿಸುತ್ತೆ. ಇದರಿಂದ ಹೊಸ ಪ್ರೇಕ್ಷಕರು ನಿಮ್ಮ ಚಾನಲ್ಗೆ ಬರಬಹುದು, ಹೊಸ ಸಬ್ಸ್ಕ್ರೈಬರ್ಸ್ ಸಿಗಬಹುದು, ಹಾಗೆ ಹೊಸ ವ್ಯೂವರ್ಸ್ ನಿಮ್ಮನ್ನು ಕಂಡುಕೊಳ್ಬಹುದು. ಹಾಗಾಗಿ ಇದು ಯೂಟ್ಯೂಬ್ ಮಾಡ್ತಿದೆ ಸ್ನೇಹಿತರೆ. ಓಕೆ, ಇನ್ನು ಇದನ್ನು ಮಾಡಲೇಬೇಕಾ? ಇಲ್ಲ ಸ್ನೇಹಿತರೆ, ಇದು ಕಡ್ಡಾಯ ಅಂತೂ ಅಲ್ಲ. ನಿಮ್ಮ ಚಾನಲ್ಗೆ ಹೊಂದಿಕೆಯಾಗದಿದ್ದರೆ ಮಾಡಬೇಕೆಂಬ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮ ಚಾನಲ್ಗೆ ಸೂಟ್ ಆಗುವ ರೀತಿಯಲ್ಲಿ ಮಾಡ್ಬೋದಾದರೆ ಪ್ರಯತ್ನಿಸಿ. ಯಾಕಂದರೆ ಕೆಲವೊಮ್ಮೆ ಇಂಥ ಸೆನ್ಸೇಷನಲ್ ಆಪರ್ಚುನಿಟೀಸ್ ಒಳ್ಳೆ ರೀಚ್ ಕೊಡ್ಬೋದು ಸ್ನೇಹಿತರೆ
ಚಾನಲ್ಗೆ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಸಲಹೆ ಕೊಡ್ತೀನಿ ಅಂದರೆ, ನಿಮ್ಮ ಚಾನಲ್ ವಿಷಯವನ್ನೇ ಮುಂದುವರಿಸಿ. ಕೇವಲ ಟ್ರೆಂಡ್ ನೋಡಿ ಸಂಪೂರ್ಣವಾಗಿ ಚಾನಲ್ ವಿಷಯ ಬದಲಾಯಿಸಬೇಡಿ. 1 ಅಥವಾ 2 ವಿಡಿಯೋಗಳನ್ನು ಈ ಟಾಪಿಕ್ ಮೇಲೆ ಪ್ರಯತ್ನಿಸಿ. ನಿಮ್ಮ ಸ್ಟೈಲ್ ಬಿಡಬೇಡಿ, ಒರಿಜಿನಲ್ ಆಗಿರಿ. ಅದೇ ಯೂಟ್ಯೂಬ್ ಹೆಚ್ಚು ಇಷ್ಟಪಡುತ್ತೆ ಸ್ನೇಹಿತರೆ. ಸೊ ಈ ರೀತಿ ಯೂಟ್ಯೂಬ್ ಸ್ಟುಡಿಯೋನಲ್ಲಿ ಬಂದಿರುವ ICC ವುಮೆನ್ಸ್ T20 ವರ್ಲ್ಡ್ ಕಪ್ ನೋಟಿಫಿಕೇಶನ್ ಯಾವುದೇ ಮಾನಿಟೈಸೇಷನ್ ಅಪ್ಡೇಟ್ ಅಲ್ಲ. ಇದು ಒಂದು ಪ್ರಮೋಷನಲ್ ಆಪರ್ಚುನಿಟಿ ಇದೆ. ಅಂದರೆ ಹೊಸ ಪ್ರೇಕ್ಷಕರನ್ನು ತಲುಪಲು ಯೂಟ್ಯೂಬ್ ನೀಡಿರುವ ಒಂದು ಅವಕಾಶ. ಇದನ್ನು ಸರಿಯಾಗಿ ಬಳಸಿಕೊಂಡ್ರೆ ನಿಮ್ಮ ಚಾನಲ್ ಹೊಸ ಜನರಿಗೆ ತಲುಪುವ ಸಾಧ್ಯತೆ ಹೆಚ್ಚಾಗಬಹುದು ಸ್ನೇಹಿತರೆ. ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಇಂಥ ಯೂಟ್ಯೂಬ್ ಅಪ್ಡೇಟ್ಸು, ಟಿಪ್ಸು, ಟ್ರಿಕ್ಸು ನೋಡಲಿಕ್ಕಾಗಿ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ, ಧನ್ಯವಾದ.